बिम्स हॉस्पिटलमध्ये बनावट विद्यार्थिनी करत होती रुग्णांवर उपचार. धक्कादायक प्रकार उघडकीस. आमदार राजू सेठ यांनी या प्रकरणाची चौकशी करून अधिकाऱ्यांना दिल्या सूचना. ಈಗ ನನಗೆ ಗಮನಕ್ಕೆ ಬಂದೈತಿ ಇದು. ಬೆಳಗ್ಗೆ ನಾನು ನಿನ್ನೆ ಬೆಂಗಳೂರಿಗೆ ಬೆಳಗ್ಗೆ ಬಂದ ಮೇಲೆ ಗಮನಕ್ಕೆ ಬರ್ತೈತಿ. ಹಿಂಗಾಗಬಾರ್ದು. ಯಾರು ಕ್ವಾಲಿಫೈಡ್ ಇದೆ, ಯಾರು ಅಪಾಯಿಂಟೆಡ್ ಇದೆ, ಅವರು ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕು. ಮತ್ತು ಯಾರು ಆನರರಿ ಸರ್ವಿಸ್ ಮಾಡೋದು ಇದು ಅದು ಆಗಬಾರ್ದು. ಮತ್ತು ಯಾರಿಗೆ ಮಾಡಿದ್ರೆ ಅಂದ್ರೆ ಡೈರೆಕ್ಟರ್ ಪರ್ಮಿಷನ್ ತೊಗೊಂಡು ಬೋರ್ಡ್ ಪರ್ಮಿಷನ್ ತೊಗೊಂಡು ಮಾಡಬೇಕು. ಇದು ಏನಿದೆ ನಾ ಹೇಳಿದ್ದೀನಿ, ಎಂಕ್ವೈರಿ ಮಾಡಿ ಅದು ಒಂದು ಎಂಕ್ವೈರಿ ಕಮಿಟಿ ಹಚ್ಚಿ ಮತ್ತೇನು ಕ್ರಮ ತಗೊಳ್ಳೋದು ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಅದು ಟೋಟಲ್ ಇನ್ನೂ ಏನು ಗುರ್ತಾಗಲಿಲ್ಲ. ಬಿಮ್ಸ್ ಡೈರೆಕ್ಟ್ರು ಇರಲಿಲ್ಲ ಇಲ್ಲೇ. ಅವ್ರು ಬಂದ ಮೇಲೆ ನಾ ಇಮಿಡಿಯೇಟ್ಲಿ ಚೆಕ್ ಮಾಡಿ ಅದು ಏನಿದೆ ಫ್ಯಾಕ್ಟ್ಸ್ ಏನಿದೆ ಮಾಡಿ ಇಮಿಡಿಯೇಟ್ಲಿ ಅದು ಒಂದು ಕಮಿಟಿ ಮಾಡಿ ಒಂದು ಎನ್ಕ್ವೈರಿ ಕಮಿಟಿ ಮಾಡಲಿಕ್ಕೆ ಇಡ್ತೇನೆ ಅವ್ರಿಗೆ, ಮತ್ತು ಆ್ಯಕ್ಷನ್ ತಗೊಳ್ಳಿಕ್ಕೆ. ಫ್ಯಾಕ್ಟ್ಸ್ ಏನಿದೆ ಗುರ್ತಿಲ್ಲ ಬಾಬಾ ನನಗೆ. ಫ್ಯಾಕ್ಟ್ಸ್ ಗುರ್ತಾಯ್ದ ಮೇಲೆ ಇನ್ನು ಯಾರಿಗೆ ಯಾರು ಬಂದು ಇಂಜೆಕ್ಷನ್ ಕೊಡೋದು ಮಾಡೋದು ಹಂಗೇನೂ ಇಲ್ಲ, ಹಾಗೆ ಮಾಡಬಾರ್ದು. ಈಕೆ ಏನಿದೆ ಒಂದು ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಈಕೆ ಯಾರೂ ಇರಲಿ, ಟೆಕ್ನಿಷಿಯನಲ್ಲಿ ಏನೂ ಇರಲಿ, ನರ್ಸಿಂಗ್ ಕೆಲಸ ಮಾಡಬಾರ್ದು. ಯಾರು ಕ್ವಾಲಿಫೈಡ್ ಇದೆ ಅವರು ಅಷ್ಟು ಮಾಡಬೇಕು. ಮತ್ತು ಯಾರು ಅಪಾಯಿಂಟೆಡ್ ಇದೆ ಅವರು ಯಾರು ಬಂದು ಹಿಂಗೆ ನಾವು ಮಾಡ್ತೀವಿ, ನಾವು ಸರ್ವಿಸ್ ಕೊಡ್ತೀವಿ ಅಂದರೆ ಅದು ಪರ್ಮಿಷನ್ ತೊಗೊಂಡು ಅಗರ್ ಇಫ್ ದಿ ಕಮಿಟಿ ಅಲೌಸ್, ಡೈರೆಕ್ಟ್ ಅಲೌ ಮಾಡಿದೆ ಅವ್ರ ಕ್ವಾಲಿಫಿಕೇಷನ್ ನೋಡಿ ಅಲೌ ಮಾಡಿದ್ರೆ ಮಾಡಲಿಕ್ಕೆ, ಇಲ್ಲಾಂದ್ರೆ ಮಾಡಬಾರ್ದು.